ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲಿಸುವಂಥ ಕೆಲಸವನ್ನು ಮಾಡೋದಿಲ್ಲ, ಇದು ಇನ್ಡೆಪ್ತ್ ಹೋಗುವಂಥ ಕೆಲಸವನ್ನು ಮಾಡಲಾಗುತ್ತೆ. ಇವರ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ತಾರೆ. ನೋಡಿ ತನಿಖೆಯ ಹಂತಗಳು ಯಾವ್ಯಾವ ರೀತಿಯಾಗಿರುತ್ತೆ ಅಂತೇಳಿ. ಮೊದಲಿಗೆ ಇವರನ್ನು ಅರೆಸ್ಟ್ ಮಾಡಿರುವಂಥ ಪೊಲೀಸರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಆ ಬಳಿಕ ಅವರನ್ನು ಕೂರಿಸ್ಕೊಂಡು ಅವರ ಬಳಿ ಮಾಹಿತಿಯನ್ನು ಕೇಳ್ತಾರೆ. ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ತಾರೆ. ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಗೆ ಇಲ್ಲಿಗೆ ಬರೋದಕ್ಕೆ ಕಾರಣ ಯಾರು, ನಿಮ್ಮನ್ನು ಯಾರು ಕರ್ಕೊಂಬಂದರು, ನಿಮಗೆ ಏನು ಕೆಲಸ ಮಾಡ್ತೀರಾ, ನಿಮ್ಮ ಜೀವನ ಹೇಗೆ ನಡೆಯುತ್ತೆ, ಎಲ್ಲೆಲ್ಲಿ ಓದಿದ್ದು, ಏನೇನು ಮಾಡ್ಕೊಂಡಿರ್ತೀರಾ, ನಿಮಗೆ ಓಡಾಟಕ್ಕೆ ಖರ್ಚು ಮಾಡ್ತಾ ಇದ್ದಂಥವ್ರು ಯಾರು, ನಿಮಗೆ ಫಂಡಿಂಗ್ ಯಾರಾದರೂ ಮಾಡಿದ್ರಾ, ನಿಮಗೆ ಯಾರ ಜೊತೆ ನಂಟಿದೆ, ಈ ರೀತಿಯಾಗಿ ಒಂದು 100 ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ತಾರೆ. ಆ ಪ್ರಶ್ನೆಗಳನ್ನು ಅವ್ರ ಮುಂದೆ ಮಾಡ್ತಾ ಹೋಗ್ತಾರೆ. ನೆನ್ನೆ ಸಂಸತ್ ಒಳಗೆ ಹೋಗಿ ಅಂತೇಳಿ ನಿಮ್ಗೆ ಹೇಳ್ದವ್ರು ಯಾರು, ಸಂಸತ್ ಹೊರಗಡೆ ನಿಂತ್ಕೊಂಡಿರಿ ಅಂತೇಳಿ ಇಬ್ರಿಗೆ ಹೇಳ್ದವ್ರು ಯಾರು, ದೂರದಲ್ಲಿ ನಿಂತ್ಕೊಂಡು ವಿಡಿಯೋವನ್ನು ಮಾಡು ಅಂತ ಹೇಳ್ದವ್ರು ಯಾರು, ಇಷ್ಟೆಲ್ಲ ಮಾಡಿದ ಬಳಿಕ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಪ್ಲ್ಯಾನ್ ಇದೆ ನಿಮ್ಮದು, ಇದೆಲ್ಲವನ್ನು ಕೂಡ ತನಿಖೆಯ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಇದೊಂದು ರೀತಿಯಲ್ಲಿ ಫಿಸಿಕಲ್ ಎನ್ಕ್ವೈರಿ ಆಗುತ್ತೆ, ಟೆಕ್ನಿಕಲ್ ಎನ್ಕ್ವೈರಿ. ಇವರ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ, ಇವರ ಮೇಲ್ ಐ ಡಿ, ಇವರು ಬಳಕೆ ಮಾಡ್ತಾ ಇದ್ದಂಥ ಒಂದಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು, ಇವರ ಮೊಬೈಲ್ನಲ್ಲಿ ಏನೆಲ್ಲ ಸಿಗುತ್ತೆ, ಯಾರ್ದೆಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ಸಿಗುತ್ತೆ, ಅದೆಲ್ಲವನ್ನು ಕೂಡ ಇಟ್ಕೊಂಡು ಈಗ ಟೆಕ್ನಿಕಲ್ ಆಗಿಯೂ ಕೂಡ ಡಿಜಿಟಲ್ ಆಗಿಯೂ ಕೂಡ ಇನ್ವೆಸ್ಟಿಗೇಷನನ್ನು ಶುರು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಒಂದು ಟೀಮ್ ಅಲ್ಲ, ಬೇರೆ ಟೀಮ್ಗಳು ಮಾಡಿಕೊಂಡು ನಾನಾ ಟೀಮ್ಗಳು ವರ್ಕೌಟ್ ಮಾಡ್ತಾ ಹೋಗುತ್ತೆ. ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಹಾದಿಯಲ್ಲಿ ತೆರಳಿ ಒಂದು ಫೈನಲ್ ಸ್ಟೇಜ್ಗೆ ಬಂದು ತಲುಪ್ತಾರೆ. ಮೊದಲನೇ ಆರೋಪಿ ಯಾವ ರೀತಿಯಾಗಿ ಬಾಯ್ಬಿಟ್ಟ, ಮೊದಲನೇ ಆರೋಪಿ ಕೊಟ್ಟಂಥ ಹೇಳಿಕೆಯನ್ನು, ಎರಡನೇ ಆರೋಪಿ ಕೊಟ್ಟಂಥ ಹೇಳಿಕೆಯನ್ನು, ಮೂರನೇ ಆರೋಪಿ, ಹೀಗೆ 7 ಜನರ ಹೇಳಿಕೆಗಳನ್ನು ಪಡೆದುಕೊಂಡು 7 ಜನರು ಒಂದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಾ ಅಥವಾ ವಿಭಿನ್ನವಾಗಿ ಬೇರೆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳೋದಕ್ಕಾಗೋದಿಲ್ಲ. ನೋಡಿ 9 ತಿಂಗಳಿಂದ ಇವರು ಸ್ಕೆಚ್ ಹಾಕ್ಕೊಂಡು ಈ ರೀತಿಯಾಗಿ ಸಂಸತ್ನ ಒಳಗೆ ಪ್ರವೇಶ ಮಾಡಿ ಇಷ್ಟೆಲ್ಲ ದೊಡ್ಡ ಅವಾಂತರವನ್ನು ಸೃಷ್ಟಿ ಮಾಡಿದವರು, ಒಂದು ವೇಳೆ ನಾವು ತಗಲಾಕೊಂಡ್ರೆ ನಾವು ಏನೆಲ್ಲ ಬಾಯಿ ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವರು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದಿರ್ತಾರೆ. ಆದರೂ ಕೂಡ ಪೊಲೀಸರು ಯಾವುದನ್ನು ಕೂಡ ಬಿಡೋದಿಲ್ಲ. ಇಂಚಿಂಚು ಮಾಹಿತಿಯನ್ನು, ಅವರ ಕಂಪ್ಲೀಟ್ ಅಕೌಂಟನ್ನು ಚೆಕ್ ಮಾಡ್ತಾರೆ. ಆ ಬಳಿಕ ಒಂದು ಹಂತಕ್ಕೆ ಬರಲಾಗುತ್ತೆ. ಈಗ ಪ್ರಾಥಮಿಕ ಹಂತ ಅಷ್ಟೇ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ನೆಟ್ವರ್ಕ್ ಬಿಚ್ಚಿಡ್ತಾ ಇದೆ. ಅತಿ ದೊಡ್ಡ ಉಗ್ರ ಸಂಚು, ಆರೋಪಿ ಮನೋರಂಜನ್ ಹಿನ್ನೆಲೆ ಬೆನ್ನತ್ತಿದ್ದಂಥ ರಿಪಬ್ಲಿಕ್ ಕನ್ನಡ. ಮನೋರಂಜನ್ ಓದಿದ್ದು ಸೇಂಟ್ ಜೋಸೆಫ್ ಶಾಲೆಯಲ್ಲಿ, ಮರಿಮಲ್ಲಪ್ಪ ಕಾಲೇಜ್ನಲ್ಲಿ PUCಯನ್ನು ಮುಗಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮನೋರಂಜನ್ ಓದಿದ್ದ ಶಾಲೆ ಕಾಲೇಜ್ಗೆ ರಿಪಬ್ಲಿಕ್ ಕನ್ನಡ ಭೇಟಿ ಕೊಟ್ಟಿದೆ. ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ. ನಮಗೆ ದೇಶವೇ ಮೊದಲು. ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅಷ್ಟೇ. ಪೊಲೀಸರ ಮಾದರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಆತ ಯಾರು, ಆತನ ಹಿನ್ನೆಲೆ ಏನು, ಆತ ಎಲ್ಲೂ ಓದ್ತಾ ಇದ್ದ, ಆತನ ಮನಸ್ಥಿತಿ ಹೇಗಿತ್ತು, ಆತನ ಸ್ನೇಹಿತರೇನು ಹೇಳ್ತಾರೆ, ಈತ ಕಾಲೇಜ್ನಲ್ಲಿ ಏನೆಲ್ಲ ಮಾಡ್ತಾ ಇದ್ದ, ಶಾಲೆಯಲ್ಲಿ ಏನೆಲ್ಲ ಮಾಡ್ತಾ ಇದ್ದ ಅನ್ನೋ ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ, ಹೌದು ಇದು ನಿಮಿಷ ಆದ್ರೆ ಕೇಳಿ ನಿಮಗೆ. ನೋಡಿ, ಆ ಶಾಲೆಗೆ ನಮ್ಮ ಟೀಮ್ ತೆರಳಿ ಇಲ್ಲೇನ ಓದಿದ್ದು ಅಂತೇಳಿ ಪ್ರಶ್ನೆ ಮಾಡಿದಾಗ ಹೌದು ಇಲ್ಲೇ ಓದಿದ್ದು ಅಂತೇಳಿ ಕೂಡ ಅವರು ಕನ್ಫರ್ಮ್ ಮಾಡಿದ್ದಾರೆ. ಮರಿಮಲ್ಲಪ್ಪ ಕಾಲೇಜು. ನೋಡಿ, ನಮ್ಮ ಟೀಮ್ ಅಲ್ಲಿ ಒಂದಷ್ಟು ರಿಕ್ವೆಸೇಷನ್ ಲೆಟರ್ನ ಕೂಡ ಬರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಲೋಕಸಭೆಯ ಸಂಸತ್ ಸ್ಮೋಕ್ ಬಾಂಬನ್ನು ಸಿಡಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂಥ ವಿಚಾರ ಅದು ಗೊತ್ತೇ ಇದೆ. ಅದರಲ್ಲೂ ಕೂಡ ಪ್ರಮುಖ ಆರೋಪಿಗಳಲ್ಲಿ ನಮ್ಮ ಕರ್ನಾಟಕದ ಮೈಸೂರಿನ ಮನೋರಂಜನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರ ಬಗ್ಗೆ
ಅವರ ತಂದೆ ಹತ್ರ ಕೇಳಿದಾಗ ಅವರ ತಂದೆ ಅವರ ಎಜುಕೇಷನ್ ಬಗ್ಗೆ ಮಾತನಾಡಿದರು. ಅವರು ಮರಿಮಲ್ಲಪ್ಪ ಕಾಲೇಜ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ನಾವು ಸ್ವತಃ ಮರಿಮಲ್ಲಪ್ಪ ಸ್ಕೂಲ್ಗೆ ಬಂದಿದ್ದೇವೆ. ಅಲ್ಲಿನ ಮುಖ್ಯೋಪಾಧ್ಯಾಯಿನಿ ಆದಂತಹ ಮಮತಾ ಅವ್ರನ್ನ ಭೇಟಿ ಮಾಡಿದ್ದೇನೆ. ಮಮತಾ ಅವ್ರನ್ನ ನಾನು ಕೇಳೋ ಪ್ರಶ್ನೆ ಒಂದೇ ಪ್ರಶ್ನೆ ಕೇಳೋದು, ಮೇಡಮ್ ಮನೋರಂಜನ್ ನಿಮಗೆ ಈಗಾಗಲೇ ಘಟನೆ ಬಗ್ಗೆ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಈ ಘಟನೆ ಮನೋರಂಜನ್ ಮರಿಮಲ್ಲಪ್ಪ ಸ್ಕೂಲ್ನಲ್ಲಿ ಓದಿದ್ದಾರೆ ಅಂತ ಬಹಳ ಕ್ಲಿಯರಾಗಿ ಅವರಪ್ಪ ಹೇಳಿದ್ದಾರೆ. ನೀವೇನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ. ಬಟ್ ನಮ್ಮ ಶಾಲೆಯಲ್ಲಿ ಆ ವಿದ್ಯಾರ್ಥಿ ಓದಿರೋದ್ರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಸರ್. ನಾವು ಚೆಕ್ ಮಾಡಿದ್ದೀವಿ, ಯಾವುದೇ ದಾಖಲೆ ಇಲ್ಲ. ಮಗದೊಮ್ಮೆ ಕೇಳ್ತಾ ಇದ್ದೀನಿ, ಮನೋರಂಜನ್ ಅವರು ನಿಮ್ಮ ಮರಿಮಲ್ಲಪ್ಪ ಪ್ರೌಢಶಿಕ್ಷಣದಲ್ಲಿ ಓದಿರುವಂಥ ಯಾವುದಾದ್ರೂ ದಾಖಲೆ ಓದಿದ್ದಾರಾ, ಇದ್ರಾ, ನಿಮ್ಮ ಗಮನಕ್ಕಿದೆಯಾ? ಇಲ್ಲ ಸರ್, ಯಾವ ದಾಖಲೆನೂ ನಮ್ಮ ಹತ್ರ ಇಲ್ಲ. ಇಲ್ಲಿ ಓದಿರೋದ್ರಿಗೆ ಸರಿಯಾಗಿ ಎಲ್ಲ ನೀಟಾಗಿ ಹುಡುಕಿ ಚೆಕಪ್ ಮಾಡಿದ್ದೀರಲ್ಲ? ಮಾಡಿದೆ ಸರ್. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಮೇಡಮ್, ಮನೋರಂಜನ್ ಅನ್ನೋಂಥವ್ರು ನಿಮ್ಮಲ್ಲಿ ಓದಿಲ್ಲ? ಇಲ್ಲ ಸರ್, ಓದಿಲ್ಲ. ಎಸ್, ಅವ್ರು ಹೇಳ್ತಾ ಇರುವಂಥದ್ದು, ಈಗ ಅವರ ತಂದೆ ಹೇಳಿದ್ರು ಮರಿಮಲ್ಲಪ್ಪ ಪ್ರೌಢ ಶಿಕ್ಷಣದಲ್ಲಿ ಓದೋದು ಅಂತ. ಆದರೆ ಮುಖ್ಯೋಪಾಧ್ಯಾಯಿನಿಯವರು ಸಂಪೂರ್ಣವಾದ ದಾಖಲೆಗಳನ್ನು ಚೆಕ್ ಮಾಡಿ ಪರಿಶೀಲನೆ ಮಾಡಿ ಹೇಳ್ತಿದ್ದಾರೆ ಮನೋರಂಜನ್ ಓದಿಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಅವರ ತಂದೆ ಮರಿಮಲ್ಲಪ್ಪ ಹೈಸ್ಕೂಲ್ನಲ್ಲಿ ಓದಿದ್ದಾರೆ, ಪ್ರೌಢ ಶಿಕ್ಷಣ ಇಲ್ಲೇ ಮುಗಿದಿದೆ ಅಂತ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಈಗ ಸಾಕಷ್ಟು ಮತ್ತೆ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಿಮಿಷ ತಾತನ ಕೇಳಿ ನಿಮಗೆ ಓಕೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ? ಹೌದು. ಇದು ನಿಮಿಷ ತಾತನ ಕೇಳಿ ನಿಮಗೆ ಓಕೆ ರೆಕಾರ್ಡ್ಸ್ ಎಲ್ಲ ಇದೆ. ಇಲ್ಲೇ ಓದಿದಲ್ಲ? ಹೌದು. ಇದು ನಿಮಿಷ ತಾತನ ಸಂಸತ್ ಭವನದಲ್ಲಿ ಹಳದಿ ಬಾಂಬ್ ಸ್ಫೋಟ ಮಾಡಿದಂಥ ವಿಚಾರವಾಗಿ ಅವರ ಮನೋರಂಜನ್ ಅವರ ತಂದೆ, ಮೈಸೂರಿನ ಮನೋರಂಜನ್ ಅವರ ತಂದೆ ಮರಿಮಲ್ಲಪ್ಪ ಕಾಲೇಜ್ನಲ್ಲಿ ಪ್ರೌಢ ಶಿಕ್ಷಣ ಪಡ್ಕೊಂಡಿದ್ದಾರೆ ನನ್ನ ಮಗ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ನಾವು ನೇರವಾಗಿ ಇಲ್ಲೊಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮತ್ತು ದಾಖಲೆಗಳನ್ನು ಕೇಳೋದಕ್ಕೆ, ಮುಖ್ಯೋಪಾಧ್ಯಾಯರನ್ನು ಮಾತನಾಡಿಸೋದಕ್ಕೆ ಮರಿಮಲ್ಲಪ್ಪ ಶಾಲೆಗೆ ಬಂದಿದ್ವಿ. ಈ ಸಂದರ್ಭದಲ್ಲಿ ನಿಮಗೆ ತಿಳಿದು ಬಂದಂಥ ವಿಚಾರ, ಮರಿಮಲ್ಲಪ್ಪ ಕಾಲೇಜ್ನಲ್ಲಿ ಅಂದರೆ ಇಲ್ಲಿ ಪ್ರೌಢ ಶಿಕ್ಷಣವನ್ನು ಅವರು ಪಡೆದುಕೊಂಡಿಲ್ವಂತೆ. ಅವರು ಪ್ರೌಢ ಶಿಕ್ಷಣ ಇಲ್ಲಿ ಪಡೆದುಕೊಂಡಿರೋದಕ್ಕೆ ಯಾವುದೇ ರೀತಿಯ ದಾಖಲೆ ಇಲ್ಲ ಅಂಥೇಳಿ ಇಲ್ಲಿನ ಮುಖ್ಯೋಪಾಧ್ಯಾಯಿನಿ ಹೇಳಿದ್ದಾರೆ. ಸೊ ನೀವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ, ಹಾಗಾದರೆ ಅವರ ತಂದೆ ಮರಿಮಲ್ಲಪ್ಪ ಹೈಸ್ಕೂಲ್ನಲ್ಲಿ ಓದಿದ್ದಾರೆ, ಎಜುಕೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದು ಅವರ ಹೇಳಿಕೆಯಲ್ಲಿ ಈಗ ಸಾಕಷ್ಟು ವ್ಯತ್ಯಾಸ